ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಹೌದು ಪ್ರೀತಿ ಉಳಿದ ಮಕ್ಕಳೇ, 1ನೇ ತಾರೀಕಿಂದ 30ನೇ ತಾರೀಕು ಅದ್ಭುತವಾಗಿ ಕಾಪಿಕೊಂಡು ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ದೇವರು ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂಥ ದೇವರು, ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ನಂಬಿಕೆ ಹೆಜ್ಜೆ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ದೇವವಾಕ್ಯ ಹೇಳ್ತದೆ ಇಬ್ರಿಯದಲ್ಲಿ, ನಂಬಿಕೆಯಿಂದಲೇ ಅಬ್ರಹಾಮನು ವಿಧೇಯ ಆದನೆಂಬುದಾಗಿ. ಹೊತ್ತು ಪ್ರೀತಿಯ ಮಕ್ಕಳೇ, ದೇವರು ಅಬ್ರಹಾಮನ ಕರೆದ ತಕ್ಷಣ ವಿಧೇಯ ಅಂತ, ಯಾವ ದೇವ್ರೆ ನೀನು ಎಲ್ಲಿ ಕರೀತು ಅಲ್ಲಿ ಹೋಗ್ತೀನಿ ಎಂಬುದಾಗಿ ಆತ ಹೇಳಿದ ತಕ್ಷಣ ನಂಬಿಕೆಯಿಂದ ಹೋದೆ ಎಂಬುದಾಗಿ ನೋಡ್ತೀವಿ ನಾವು. ಅದೇ ತರ ನಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ನಾವು ಯಾವುದೇ ವ್ಯಕ್ತಿಯನ್ನ ನಂಬಿಕೆಯಿಂದ, ಅಯ್ಯೋ ಇವ್ರು ಒಳ್ಳೆಯವರು, ಇವ್ರು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬಿಕೆಯಿಂದ ನಾವು ಎಷ್ಟೋ ವರ್ಷದಿಂದ ನಾವು ಕಾಯ್ತಾ ಇರ್ತೀವಿ. ಆದ್ರೆ ಒಂದು ವೇಳೆ ಅವರು ಮರ್ತು ಹೋಗ್ತಾರೆ. ಆದ್ರೆ ದೇವರು ನಮಗೆ ಯಾವಾಗಲೂ ಮರೆಯದೆ ನಂಬಿಕೆಯಿಂದ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಾವು ಇನ್ನೊಬ್ಬರ ಹತ್ರ ಸಹಾಯ ಕೇಳ್ತೇವೆ, ಎಲ್ಲ ರೀತಿ ಅಯ್ಯೋ ಇವ್ರು ಒಳ್ಳೆಯವರು, ನಮಗೆ ಬೇಕಂತೆಲ್ಲ ಅಗತ್ಯಗಳನ್ನ ನೀಡ್ತಾರೆ ಎಂಬುದಾಗಿ. ಆದರೆ ಒಂದು ವೇಳೆ ಪಕ್ಷ ಅವ್ರು ಮರ್ತೋಗಿ ತಮ್ಮ ಏನೇ ಪರಿಸ್ಥಿತಿಯಲ್ಲಿ ಮರೆತೋಗ್ತಾರೆ. ಆದ್ರೆ ದೇವ್ರು ಎಂದಿಗೂ ಮರೆಯುವುದಿಲ್ಲ. ನನ್ನ ಮಗ, ನನ್ನ ಮಗಳು ನನ್ನಲ್ಲಿ ನಂಬಿಕೆ ಇಟ್ಟಿದ್ದಾಳೆ, ಅವಳಿಗೆ ಏನಾದರೂ ಸಹಾಯ ಮಾಡ್ಬೇಕೆಂಬುದಾಗಿ ದೇವ್ರು ಕಾಯ್ತಾ ಇರ್ತಾರೆ. ಹೌದು ಪ್ರೀತಿದೆ ಮಕ್ಕಳೇ, ಇಬ್ರಿಯ ಪತ್ರಿಕೆ ಅದೇ ತರ ನೋಡೋದಾದ್ರೆ ಅಬ್ರಹಾಮನು ಶ್ರೇಷ್ಠ ಒಂದು ನಂಬಿಕೆನ ನೋಡ್ತೀವಿ. ಅಬ್ರಹಾಮನ ಜೀವಿತದಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೀವಿ, ಅಬ್ರಹಾಮನ ದೇವರಲ್ಲಿ ಒಂದು ನಂಬಿಕೆಯಿಂದ ಜೀವಿಸ್ತಾ ಇದ್ದ. ಅದು ಒಂದು ಶ್ರೇಷ್ಠವಾಗಿ ನಂಬಿಕೆ ಕುರಿತಾಗಿ ನಾವು ನೋಡ್ತೀವಿ. ಅಬ್ರಹಾಮನ ದೇವ್ರ ಕರೆದ ತಕ್ಷಣ ಹೋಗಿದ, ಆದ್ರೆ ದೇವ್ರೆ ನಾನು ಬರಲ್ಲ ಎಂಬುದಾಗಿ ಹೇಳ್ಬೋದಿತ್ತು. ಆದ್ರೆ ದೇವ್ರ ಕರೆದ ತಕ್ಷಣ ಆತ ಸ್ನೇಹಿತನಾಗಿ ಮಾರ್ಪಡಿಸಿದರೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ದೇವರು ಒಬ್ಬ ಸ್ನೇಹಿತನೆಂಬುದಾಗಿ ಗುರುತಿಸಿದ್ದಾರೆ, ಅವರೇ ಅಬ್ರಹಾಮನ್ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಒಳ್ಳೆ ಸ್ನೇಹಿತ ಎಂಬುದಾಗಿ ಅಬ್ರಹಾಮನು ಕರೆದಿದ್ದಾರೆ ಎಂಬುದಾಗಿ ನೋಡ್ತೀವಿ. ಅದೇ ತರ ಯಾಕೋಬ 2ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೋಡಿದಾಗ, ಅವನು ದೇವರನ್ನು ಸ್ನೇಹಿತನೆಂದು ವಿಶ್ವಾಸದಿಂದ ಅವನು ದೇವರ ಸ್ನೇಹಿತ ಎಂಬುದಾಗಿ ದೇವರೇ ಕರೀತಾ ಇದ್ರು. ಇವನೇ ನನಗೆ ಒಳ್ಳೆ ಸ್ನೇಹಿತನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಒಳ್ಳೆ ಸ್ನೇಹಿತನ ಪಡಿಬೇಕಾದ್ರೆ ನಾವು ಎಷ್ಟೋ ವರ್ಷ ಕಷ್ಟ ಪಡಬೇಕಾದ್ರೆ ಪಡಬೇಕು. ಅಯ್ಯೋ ನನ್ನ ಒಳ್ಳೆ ಸ್ನೇಹಿತ ಸಿಗ್ಲಿಲ್ಲಲ್ಲ ಎಂಬತ್ತ ದುಃಖದಲ್ಲಿ ಇರ್ತೀವಿ. ಆದ್ರೆ ಅಬ್ರಹಾಮನು ದೇವರಿಗೆ ಒಂದು ಒಳ್ಳೆ ಸ್ನೇಹಿತನಾಗಿ ಮಾರ್ಪಡಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೀತಿಯ ಮಕ್ಕಳೇ. ಅದೇ ತರ ನೋಡಿದ ದೇವರೇ ಮಕ್ಕಳೇ, ಯೇಸು ಸ್ವಾಮಿ ಶಿಷ್ಯರಿಗೆ ಎಷ್ಟೋ ಸ್ನೇಹಿತನಾಗಿ ಮಾರ್ಪಡಿಸಿದ್ರು. ಪಾಪ ಇದ್ದಂತ ಎಲ್ಲರೂ ನನ್ನ ಸ್ನೇಹಿತರೆಂಬುದಾಗಿ ಆತ ಹೇಳ್ತಾ ಇದ್ದ. ಯೇಸು ಸ್ವಾಮಿ ಅಯ್ಯೋ ಇವ್ರು ಒಳ್ಳೆಯವರಲ್ಲ, ಇವ್ರು ಕೆಟ್ಟವರು ಎಂಬುದಾಗಿ ಆತ ಏನು ಮಾಡದೆ ಎಲ್ಲರಿಗೂ ಪ್ರೀತಿಯಿಂದ ಇವರೆಲ್ಲ ನನ್ನ ಸ್ನೇಹಿತರು ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳು, ಇಂದು ಕೂಡ ನೀವು ಸ್ನೇಹಿತರಾಗಿ ಜೀವಿಸ್ತಾ ಇದೀವಿ. ದೇವರು ನಮಗೆ ಸ್ನೇಹಿತನಾಗಿದ್ದಾನೆ, ಒಳ್ಳೆ ನಮಗೆ ಸಹಾಯಕನಾಗಿದ್ದಾನೆ. ಆತಲ್ಲಿ ನಂಬಿಕೆಯಿಂದ ನಾವು ಜೀವಿಸ್ಬೇಕು ಪ್ರೀತಿಯ ಮಕ್ಕಳೇ. ದೇವ್ರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯ ಹೇಳ್ತದೆ, ಏನೋ ಅಪನಂಬಿಕೆ ಇಡದೆ ನಾವು ದೇವರಲ್ಲಿ ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ಅವರು ಸೇರಲಾರದೆ ಹೋದದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಹೌದು ಪ್ರೀತಿಯ ಮಕ್ಕಳು, ಅವರು ದೇವರನ್ನ ನಂಬಲಿಲ್ಲ, ಆದ್ರೂ ಕೂಡ ಅಪನಂಬಿಕೆಯಿಂದ ಜೀವಿಸ್ತಿದ್ರು. ಆದ್ರೆ ನಾವು ಅಪನಂಬಿಕೆ ಹೇಳದೆ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಎಲ್ಲ ಕಷ್ಟದಲ್ಲಿಂದ ಬಲಹೀನತೆಯಿಂದ ಬಿಡುಗಡೆ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ನಂಬಿಕೆಯಿಂದ ನಾವು ಜೀವಿಸಬೇಕು. ಅಯ್ಯೋ ಕಳೆದ ವಾರ ಎಲ್ಲ ಕಷ್ಟದಲ್ಲಿದ್ದೆ, ನನಗೆ ಬಿಡುಗಡೆ ಕೊಟ್ಟಿದ್ದಾರೆ, ನಾನು ನಂಬಿಕೆಯಿಂದ ಜೀವಿಸ್ತೇನೆ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ ಸೀಮೋನ್ ಪೇತ್ರನ ಜೀವಿತ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅವ್ರು ಮೀನು ರಾತ್ರಿ ಎಲ್ಲ ಹಿಡಿತಾ ಇದ್ರು, ಆದ್ರೆ ಅವ್ರಿಗೆ ಮೀನು ಸಿಗ್ಲಿಲ್ಲ. ಆದ್ರೆ ದೇವ್ರು ಹೇಳ್ತಾರೆ, ನೀವು ನಂಬಿಕೆಯಿಂದ ಈ ಕಡೆ ಹಾಕಿರಿ,
ಖಂಡಿತ ಮೀನು ಸಿಗುತ್ತೆ ಎಂಬುದಾಗಿ ಕೇಳುವಾಗ, ದೇವರೇ ನಿನ್ನ ನಂಬಿಕೆಯಿಂದ ನಾನು ಮೀನು ಜಾಲಿ ಹಾಕ್ತೀನಿ, ಮೀನು ಸಿಗ್ತದೆ ನೋಡ್ತೀನಿ ಎಂಬುದಾದ ತಕ್ಷಣ ಮೀನು ತುಂಬಾ ಆಗಿ ಅವರು ಆ ಜಾಲಿ ತುಂಬಾ ಮೀನು ಸಿಕ್ಕಿತ್ತು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳು, ಲೂಕನ ಬರೆದ ಸುವಾರ್ತೆ 5ನೇ ವಾಕ್ಯದಲ್ಲಿ ನೋಡೋದಾದ್ರೆ, ಸೀಮೋನ್ ಪೇತ್ರನು ಎಲ್ಲಾ ರೀತಿ ಮೀನನ್ನು ಹುಡುಕ್ತಾರೆ, ಆದ್ರೆ ಒಂದು ಸಿಗಲಿಲ್ಲ ಆದ್ರೆ ದೇವರು ಅವ್ರ ಮಾತಿನಿಂದ ವಿಧೆಯಿಂದ ಹಾಕಿದ ತಕ್ಷಣ ಅವ್ರಿಗೆ ನಂಬಿಕೆಯಿಂದ ಮೀನು ಸಿಕ್ತೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ನಾವು ನಂಬಿಕೆಯನ್ನು ಏನೇ ಬಿಡಿದ್ರು ಕೂಡ ದೇವ್ರು ಕೊಡುವಂತ ದೇವರಾಗಿದ್ದಾನೆ. ಆತನ ನಾವು ವಿಶ್ವಾಸದಿಂದ ಜೀವಿಸಬೇಕು. ದೇವ್ರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ಕಷ್ಟ ವೇದನೆ ಇದ್ರೂ ಕೂಡ ದೇವ್ರೆ ನಾನು ನಿನ್ನಲ್ಲಿ ಒಳ್ಳೆ ನಂಬಿಕೆಯಿಂದ ಜೀವಿಸ್ತೀನಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ದೇವ ಮಕ್ಕಳೇ, ಸೀಮೋನ ನೋಡುವಾಗ, ಪೇತ್ರನ್ನು ನೋಡುವಾಗ ಅಪನಂಬಿಕೆಯಿಂದ ಜೀವಿಸ್ತಾ ಇದ್ದ, ಆದ್ರೆ ದೇವ್ರು ಹೇಳ್ತಾರೆ ಇಲ್ಲೇ ಹಾಕು ಮೀನು ಸಿಗುತ್ತೆ ಎಂಬುದಾಗಿ ಹೇಳಿದ ತಕ್ಷಣ ಮೀನು ಕೊಟ್ಟಂತ ದೇವ್ರು ಅವರು ಅಪನಂಬಿಕೆಯನ್ನು ಜೀವಿಸ್ತಾ ಇದ್ರು, ವಿಧೇಯತೆ ಇಲ್ಲದೆ ಜೀವಿಸ್ತಾ ಇದ್ರು, ಆದ್ರೆ ದೇವ್ರು ಅದ್ಭುತವಾಗಿ ಮಾಡಿದ್ರೆ ಎಂಬುದನ್ನು ನೋಡ್ತೇವೆ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಕುಟುಂಬದಲ್ಲಿ ಬಲಹೀನತೆ ಇರಬಹುದು, ಅಯ್ಯೋ ನನಗೆ ಸ್ನೇಹಿತರಿಲ್ಲ, ಸಂಬಂಧಿಕರ ಸ್ನೇಹಿತರಿಲ್ಲ, ಆದ್ರೆ ದೇವ್ರು ಇಂದು ಸ್ನೇಹಿತನಾಗಿದ್ದಾನೆ. ಆತನಲ್ಲಿ ನಂಬಿಕೆಯಿಂದ ನಾವು ಜೀವಿಸುವಾಗ ದೇವ್ರು ನಮಗೆ ಸಹಾಯ ಮಾಡ್ತಾನೆ, ಎಲ್ಲ ರೀತಿಯಲ್ಲಿ ಜಯ ಕೊಡುವಂತಹ ದೇವರಾಗಿದ್ದಾನೆ. ಆತನಲ್ಲಿ ನಂಬಿಕೆಯಿಂದ ಬರ್ಬೇಕು. ಪ್ರೀತಿ ದೇವ ಮಕ್ಕಳೇ, ದೇವರು ಇದ್ದಾರೆ. ಆತನ ವಾಕ್ಯಗಳನ್ನು ನಾವು ನಂಬಿಕೆಯಿಂದ ಓದುವಾಗ ನಮಗೆ ಬಲವಾಗಿ ನಂಬಿಕೆ ಬರ್ತದೆ. ನಾವು ಬರೀ ಓದದೆ ನಮ್ಮ ಇಷ್ಟ ಬಂದಾಗೆ ಜೀವಿಸಿದರೆ, ನಾವು ಓದದೆ ಜೀವಿಸಿದ್ರೆ ನಮ್ಗೆ ಯಾವುದು ನಂಬಿಕೆ ಬರಲ್ಲ. ಪ್ರತಿದಿನ ದೇವ್ರ ವಾಕ್ಯ ಓದುವಾಗ ನಮಗೆ ನಂಬಿಕೆ ಬರುತ್ತೆ, ಪ್ರಾರ್ಥನೆಯಲ್ಲಿ ಮಾಡುವಾಗ ನಂಬಿಕೆ ಬರುತ್ತೆ. ದೇವ್ರು ನಮಗೆ ಸಹಾಯ ಮಾಡುವಂಥ ದೇವರು. ನಮಗೆ ಸ್ನೇಹಿತನಾಗಿರ್ಬೇಕಾದ್ರೆ ದೇವರೊಟ್ಟಿಗೆ ನಾವು ಸಂಪರ್ಕವಾಗಿರ್ಬೇಕು. ದೇವರು ಅಬ್ರಾಹ್ಮನ ಕರೆದಂತ ದೇವರು ಇಂದು ನಿಮ್ಮನ್ನು ಕರೀತಾನೆ. ನಾವು ಆತನ ಸ್ನೇಹಿತನಾಗಿದ್ದು ಜೀವಿಸುವಾಗ ದೇವರು ವಿಶೇಷವಾಗಿ ನಿಮ್ಮ ಕುಟುಂಬನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಪ್ರೀತಿ ಮಕ್ಕಳಲ್ಲಿ ನಾವು ಯಾವುದಕ್ಕೂ ಚಿಂತೆ ಮಾಡದೆ ಆತನಲ್ಲಿ ನಂಬಿಕೆಯಿಂದ ಜೀವಿಸುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸುವಂತ ಸರ್ವಶಕ್ತರಾಗಿದ್ದಾರೆ. ದೇವ ಮಕ್ಕಳೇ, ಈ ದಿನ ದೇವರು ವಿಶೇಷವಾಗಿ ನಿಮ್ಮ ನಂಬಿಕೆಯಿಂದ ಜೀವಿಸಿರಿ. ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, 1ನೇ ತಾರೀಕಿಂದ ಈ 30ನೇ ತಾರೀಕು ಅದ್ಭುತವಾಗಿ ಕಾಪಾಡು ದೇವರೇ. ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡು. ಹೌದೇಶಪ್ಪ ದೇವರೇ, ಈ ವಿಡಿಯೋ ಯಾರು ನೋಡ್ತಾರ ಸ್ವಾಮಿ, ಅಬ್ರಾಹ್ಮನ ದೇವರೇ ಅಪ್ಪ, ನೀನು ಅಬ್ರಾಹ್ಮನ ಕರೆದಂತ ದೇವರೇ, ಅದೇ ತರ ಈ ಮಕ್ಕಳನ್ನ ಕರಿ. ಅವರೆಲ್ಲ ಬಲಹೀನತೆ ತೆಗೆದಕ್ಕೆ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡು. ಅವರ ಚಿಂತೆ ಭಾರಲು ತೆಗೆದಕ್ಕೆ ಶಾಂತಿ ಸಮಾಧಾನ ಕೊಡು ದೇವರೇ. ನೀನು ನಮ್ಮನ್ನು ಒಳ್ಳೆ ಸ್ನೇಹಿತನಾಗಿದ್ದರೆ ಸ್ವಾಮಿ, ಅವ್ರು ಬೇಕಂತೆಲ್ಲ ಸಹಾಯ ಮಾಡು. ಪ್ರೀತಿರುವ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಮ್ಮಲ್ಲಿ ಬೇಡ್ತೇನೆ ಜೀಡು ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.